ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ನಮಗೆ ಲೇಟ್ ಯಾಕಾಗತ್ತೆ ಅಂತೀಯಾ? ಯಾಕ ಹೀಗೆ ಸ್ಲೋ ಆಗಿ ಹೋದ್ರೆ ಗಂಗಮ್ಮ ಅವ್ರ ಮಗಳು ಫಂಕ್ಷನ್ಗೆ ನಾವ್ ಹೋಗೋ ಅಷ್ಟ್ರಲ್ಲಿ ಲೇಟ್ ಆಗಲ್ವಾ? ಆ ಫಂಕ್ಷನ್ನಿಗೆ ಹೋಗಕ್ಕೆ ಎಲ್ಲಿ ಲೇಟ್ ಆಗುತ್ತೋ ಅಂತಾನೆ ತಾನೆ ರಾಮಾಪುರದಲ್ಲಿ ದರ್ಶನ ಆಗ್ತಿದ್ದ ಹಾಗೇನೆ ಕಾರ್ ಹತ್ಸಿದ್ದು. ಶ್ಯಾಮ, ಹಸುವಾಗ್ತಾ ಇದೆ. ಹೌದಾ, ಇರಿ. ನೀನು ತಿನ್ನು. ನೀವ್ ತಿನ್ನಿ, ನಾನು ಆಮೇಲೆ ತಿಂತೀನಿ. ನೀನ್ ತಿಂದ್ರೇನೆ ನಾನು ತಿನ್ನೋದು. ಇದೇನಮ್ಮ? ಹೌದು ಸರ್, ಇದೇ ನಮ್ಮನೆ. ಕಾನ್ಸ್ಟೇಬಲ್ಸ್ ಸರ್, ಹೋಗಿ ಹುಡುಕಿ. ಆಯ್ತು ಸರ್. ಅಮ್ಮ, ಪೊಲೀಸ್ ಯಾಕೆ ಬಂದಿದ್ದಾರೆ? ಏನು ಇಲ್ಲಪ್ಪ, ನೀನೇನು ಭಯಪಡಬೇಡ. ಏನ್ ರತ್ನಮ್ಮ, ಏನಾಯ್ತು? ನಮ್ಮ ಫ್ಯಾಕ್ಟ್ರಿಲಿ ಕಳ್ತನ ಆಗಿದೆ. ಅದಕ್ಕೆ? ಆ ರೂಮ್ ಕೀ ನನ್ನ ಹತ್ರನೇ ಇತ್ತು. ಹಾ, ಇದ್ರೆ ಅದಕ್ಕೆ ನೀನೇ ಕಳ್ತನ ಮಾಡ್ದೆ ಅಂತ ಆಗತ್ತಾ? ಲಕ್ಷ್ಮಿ, ಇಲ್ಬಾ. ಸರ್, ಮಂಚದ ಕೆಳಗೆ ಬಾಕ್ಸ್ ಸಿಕ್ತು ಸರ್.
ಈಗೇನಂತೀಯ ರತ್ನಮ್ಮ? ಫ್ಯಾಕ್ಟ್ರಿಲಿ ಇರಬೇಕಾದ ಸ್ಟಾಕ್ ನಿಮ್ಮನೇಲಿ ಹಾಕಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಇನ್ಸ್ಪೆಕ್ಟರ್ ಸರ್. ನನಗೆ ಅರ್ಥ ಆಗಿದೆ. ನೀನು ಕಳ್ತನ ಮಾಡಿದ್ರಿಂದಾನೇ ಆ ಸ್ಟಾಕ್ ನಿನ್ ಮನೇಲಿದೆ. ಆಗ್ಲೇ ಏನಂದೆ? ನಾವು ದುಡ್ಡಲ್ಲಿ ಬಡವರೇ ಇರ್ಬೋದು, ಆದ್ರೆ ಗುಣದಲ್ಲಿ ಬಡವರಲ್ಲ ಅಂದೆ ಅಲ್ವಾ? ಇದೇನಾ ನಿನ್ ಗುಣ? ಕಳ್ತನದ ಗುಣ? ಪ್ರಾಣ ಹೋದ್ರೂ ಕೂಡ ಕಳ್ತನ ಮಾಡಲ್ಲ ಅಂದೆ. ಈಗ ಪ್ರಾಣ ಇದ್ದಾಗ್ಲೇನೆ ಹೇಗ್ ಮಾಡ್ದೆ ಕಳ್ತನನ? ಕಳ್ತನ ಅನ್ನೋದು ನನ್ ರಕ್ತದಲ್ಲೇ ಇಲ್ಲ ಅಂದೆ. ಈಗ ಹೇಗ್ ಬಂತು ನಿನ್ ರಕ್ತದಲ್ಲಿ ಕಳ್ತನ? ಹೀಗೆ ಸೈಲೆಂಟ್ ಆಗಿದ್ರೆ ಆಗಲ್ಲಮ್ಮ. ಇದಕ್ಕೆ ನೀನು ಉತ್ತರ ಕೊಡಬೇಕು. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ. ಈ ಸ್ಟಾಕ್ ಹೇಗೆ ನಮ್ಮ ಮನೆಗೆ ಬಂತೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ನಿನ್ನ ಕಳ್ಳಿ ಅನ್ಸಕ್ಕೋಸ್ಕರ ಯಾರೋ ಈ ಸ್ಟಾಕ್ನ ತಂದು ನಿನ್ ಮನೇಲಿ ಇಟ್ಟಿದ್ದಾರೆ ಅಂತ್ಯಾ? ಖಂಡಿತ ಹಾಗೆ ಆಗಿರತ್ತೆ. ನಮ್ ರತ್ನಮ್ಮ ಅಂತವಳಲ್ಲ. ಇವರು ರತ್ನಮ್ಮಗೆ ಇಷ್ಟು ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಈ ಕಳ್ಳತನದಲ್ಲಿ ಇವ್ರ ಕೈಯೂ ಇದೆ ಅನ್ಸುತ್ತೆ. ಇದು ಒಳ್ಳೆ ಚೆನ್ನಾಗಿದ್ಯಲ್ಲ. ನಮ್ ರತ್ನಮ್ಮ ಒಳ್ಳೆವಳು ಅಂದಿದ್ದಕ್ಕೆ ನನ್ನನ್ನೇ ಕಳ್ಳಿ ಅಂತಿದ್ದೀರಲ್ಲ. ನಿಮಗ್ ಸಂಬಂಧ ಇಲ್ಲರ ವಿಷಯಕ್ಕೆ ಮೂಗ್ ತೋರಿಸಿದ್ರೆ ಹಾಗೆ ಆಗತ್ತೆ. ಮತ್ತೆ ನಿನಗ್ಯಾಕೆ? ನೀ ಬಾಂಬಿಸ್ಕೊಂಡಿರೋ. ಅವ್ರ ಫ್ಯಾಕ್ಟ್ರಿಲಿ ಸ್ಟಾಕ್ ಕಳ್ತನ ಆಗಿದೆ, ರತ್ನಮ್ಮ ಮನೇಲಿ ಸಿಕ್ಕಿದೆ. ಏನೋ ರತ್ನಮ್ಮನೇ ಕಳ್ತನ ಮಾಡಿರ್ಬೋದೇನೋ, ಯಾರಿಗ್ ಗೊತ್ತು? ಹಾಗಂತೀರಾ? ಅಷ್ಟೇ, ಕಳ್ತನ ಹೊರಗೆ ಬರೋವರೆಗೂ ಎಲ್ಲರೂ ರಾಜನೇ ಅಲ್ವಾ? ಇನ್ಸ್ಪೆಕ್ಟ್ರೇ, ಕಳ್ಳಿ ಸಿಕ್ಕಾಯ್ತಲ್ಲ, ಇನ್ ತಡ ಯಾಕೆ? ಕಾನ್ಸ್ಟೇಬಲ್ ಸರ್. ಅರೆಸ್ಟ್ ಮಾಡಿ. ಸರಿ ಸರ್. ಒಂದ್ ನಿಮಿಷ. ಇನ್ಸ್ಪೆಕ್ಟರ್ ಸರ್, ದಯವಿಟ್ಟು ನಮ್ ರತ್ನಮ್ಮನ್ನ ಅರೆಸ್ಟ್ ಮಾಡಬೇಡಿ. ಇದೇನ್ ಮೇಡಮ್, ಕಳ್ತನ ಮಾಡಿದ್ರು ಅರೆಸ್ಟ್ ಮಾಡಬೇಡಿ ಅಂತ ಇದ್ದೀರಲ್ಲ? ಕಳ್ತನ ಮಾಡಿದ್ದು ನಿಜಾನೇ, ಆದ್ರೆ ಕಳ್ದೋಗಿರೋ ನಮ್ ಸ್ಟಾಕ್ ಸಿಕ್ಕಿದ್ಯಲ್ಲ, ಇನ್ನೂ ಇವ್ರನ್ನ ಅರೆಸ್ಟ್ ಮಾಡೋದು ಯಾಕೆ? ಏನೋ ಬುದ್ಧಿ ಸರಿ ಇಲ್ದೆ ಮೊದಲನೇ ಸಲ ಕಳ್ತನ ಮಾಡಿರ್ಬೇಕು. ಇದೊಂದ್ಸಲ ಕ್ಷಮಿಸಿ ಬಿಟ್ಬಿಡಿ. ರತ್ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಅವಳಿಗೆ ದೊಡ್ಡ ನಷ್ಟ ಏನಾಗಲ್ಲ ಇನ್ಸ್ಪೆಕ್ಟರ್. ಆದ್ರೆ ನಮ್ ಫ್ಯಾಕ್ಟ್ರಿಲಿ ಕಳ್ತನ ಆಗಿದೆ ಅಂತ ಗೊತ್ತಾದ್ರೆ ಅದು ನಮ್ಮ ಮಾವಂಗಾಗೋ ಅವಮಾನ. ಸೊ ನಾವೀ ಕೇಸ್ನ ವಿಡ್ರಾ ಮಾಡ್ಕೋತೀವಿ. ಬಿಟ್ಬಿಡಿ ಅವಳನ್ನ. ಓಕೆ ಮೇಡಮ್, ನಿಮ್ಮಿಷ್ಟ. ಕಾನ್ಸ್ಟೇಬಲ್ಸ್ ಸರ್ ಬನ್ನಿ. ಸರಿ ಸರ್, ಇಲ್ಲಿ ಕೊಡಿ. ರತ್ನಮ್ಮ, ನೀನ್ ಜೈಲಿಗೆ ಹೋಗದೆ ಇರೋ ಹಾಗೆ ಮಾಡಿದ್ದೀನಿ, ಆದ್ರೆ ನೀನು ಕೆಲ್ಸಕ್ಕೆ ಮಾತ್ರ ಬರೋ ಹಾಗಿಲ್ಲ. ನಿನ್ನಂತ ಕಳ್ಳರಿಗೆ ನಮ್ಮ ಫ್ಯಾಕ್ಟ್ರಿಲಿ ಯಾವ ಕೆಲ್ಸನೂ ಇಲ್ಲ. ಸೊ ನಾಳೆಯಿಂದ ಫ್ಯಾಕ್ಟ್ರಿಗೆ ನೀನು ಬರೋದು ಬೇಕಾಗಿಲ್ಲ. ನಿಜವಾಗ್ಲೂ ನೀವು ದೇವತೆನಮ್ಮ. ಕಳ್ಳಿ ಸಿಕ್ಕಿದಾಳೆ, ಕಳ್ತನ ಮಾಡಿದ್ಲು ಅಂತ ಗೊತ್ತಿದ್ರೂ ಬಿಡ್ತಿದ್ದೀರಾ. ನೀವು 100 ಕಾಲ ಚೆನ್ನಾಗಿರ್ಬೇಕಮ್ಮ. ನಡಿ. ನಡಿ. ಅಮ್ಮ, ಅಮ್ಮ, ಎಲ್ಲಿಗೆ ಹೋಗ್ತಿದ್ಯಾ ಅಮ್ಮ? ಅಮ್ಮ ನಿಂತ್ಕೋ. ಅಮ್ಮ ಬಾಗ್ಲು ತೆಗಿ. ಅಮ್ಮ. ಅಮ್ಮ, 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 ಬಾಗ್ಲು ತೆಗಿ. ಅಮ್ಮ, ಬಾಗ್ಲು ತೆಗಿ. ಅಮ್ಮ, ಅಮ್ಮ, ಬಾಗ್ಲು ತೆಗಿ. ಏನಾಯ್ತು? ಆಗ್ಲೇ ರತ್ನಮ್ಮ ಅವ್ರ ಮನೆಗೆ ಪೊಲೀಸ್ ಬಂದಿದ್ರಮ್ಮ. ಅವ್ರು ಬಂದ್ ಹೋದಾಗಿಂದ ಆ ಬಾಗ್ಲು ಹಾಕೇ ಇದೆ. ಏನಾಯ್ತೋ ನನ್ಗೂ ಗೊತ್ತಿಲ್ಲ.
ಬಾಗಿಲು ತೆಗಿ ಅಮ್ಮ. ರತ್ನಮ್ಮ. ಅಮ್ಮ, ಬಾಮ್ಮ. ಏನಾಯ್ತು? ಬಾಬೇಡಿ. ಅಮ್ಮ, ಬಾಗಿಲು ರತ್ನಮ್ಮ. ತೆಗಿ. ರತ್ನಮ್ಮ. ಏನಾಯ್ತು? ಏನಾಗಿದೆ? ಏನಿದು ಏನಾಯ್ತು? ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿರೋ ರತ್ನಮ್ಮ ವಿಷ ತಗೊಂಡಿದ್ದಾರೆ. ವಿಷ ಕೊಡಿದ್ರಾ? ಯಾಕೆ? ಯಾಕಂತೀರಲ್ಲ ಮೇಡಮ್, ನಿಮ್ಮ ಅಕ್ಕ ರತ್ನಮ್ಮ ಕಳ್ತನ ಮಾಡಿದ್ಲು ಅಂತ ಕೆಲಸದಿಂದಲೇ ತೆಗೆದುಹಾಕಿದ್ದಾರೆ ಮೇಡಮ್. ಎಲ್ಲರ ಮುಂದೆ ಕಳ್ಳಿ ಅಂದಿದ್ದಕ್ಕೆ ರತ್ನಮ್ಮ ವಿಷ ತಗೊಂಡಿದ್ದಾಳೆ ಮೇಡಮ್. ಬಾಗಿಲು ತೆಗಿ ಅಮ್ಮ. ರತ್ನಮ್ಮ. ಅಮ್ಮ, ಇವ್ರೆ ಜರುಗಿ ದಾರಿ ಬಿಡಿ. ಹಾ, ಹೌದಾ? ರತ್ನಮ್ಮ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲಾ? ಹೌದು ಮೇಡಮ್. ಓಕೆ. ಈ ವಿಷಯ ಗ್ಯಾರಂಟಿ ಮನೆ ತನಕ ಬರುತ್ತೆ. ಮನೆ ಒಳಗೆ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅಲ್ಲಿ ಫ್ಯಾಕ್ಟ್ರಿ ಹತ್ರ ಯಾವ ಪ್ರಾಬ್ಲಮೂ ಆಗದೆ ಇರೋ ಹಾಗೆ ನೀನ್ ನೋಡ್ಕೋ. ಓಕೆ ಮೇಡಮ್. ಈ ವಿಷಯ ಮಾವಂಗ್ ಗೊತ್ತಾಗೋದ್ರಲ್ಲಿ ಅತ್ತೇನಾ ನಾನು ನನ್ನ ಕಡೆ ಮಾಡ್ಕೋಬೇಕು. ಅತ್ತೆ ಅತ್ತೆ. ಏನಮ್ಮ? ಈ ಮಧ್ಯೆ ನಮ್ ಫ್ಯಾಕ್ಟ್ರಿಲಿ ಕಳ್ತನ ಆಗಿದೆ ಅತ್ತೆ. ಕಳ್ರ? ಹೌದು ಅತ್ತೆ. ರತ್ನಮ್ಮ ಅಂತ ಒಬ್ಳು ಸ್ಟೋರ್ ಕೀಪರ್ ಇದ್ದಾಳೆ. ರತ್ನಮ್ಮನ? ರತ್ನಮ್ಮ ಅಂದ್ರೆ ಅದೇ ನಿಮ್ ಬರ್ಡೇ ದಿನ ಗಿಫ್ಟ್ ತಗೊಂಡ್ ಬಂದಿದ್ಲಲ್ಲ, ಅವಳೇನೆ. ಹಾ, ಅವಳಾ? ಅವಳೇನೆ. ಸ್ಟೋರ್ ರೂಮ್ ಅಲ್ಲಿರೋ ಸ್ಟಾಕ್ನ ಸ್ವಲ್ಪ ಕಳ್ತನ ಮಾಡ್ಕೊಂಡು ಹೋಗಿ ತನ್ನ ಮನೇಲಿ ಬಚ್ಚಿಟ್ಕೊಳಕ್ಕೆ ಶುರು ಮಾಡಿದ್ಲು. ಸ್ಟೋರ್ ರೂಮ್ ಅಲ್ಲಿ ಕಳ್ತನ ಆಗಿದೆ ಅಂತ ಅನುಮಾನ ಬಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸರು ರತ್ನಮ್ಮನ್ ಮನೆಗೆ ಹೋಗಿ ಸರ್ಚ್ ಮಾಡಿದ್ರೆ ಅವಳ ಮನೇಲಿ ತುಂಬಾನೇ ಸ್ಟಾಕ್ ಸಿಕ್ತು. ಅದಕ್ಕೆ ತಕ್ಷಣ ಅವಳನ್ನ ಕೆಲ್ಸದಿಂದ ತೆಗ್ದಾಕ್ದೆ ಅತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ಕೆಲಸ ಕೂಡ ಮಾಡ್ದೆ ಅತ್ತೆ. ಏನಮ್ಮ ಅದು? ನಾನ್ ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಅಲ್ವಾ, ಆ ರತ್ನಮ್ಮನ್ ಬಗ್ಗೆ ಪಾಪ ಅನ್ಸ್ತು. ರತ್ನಮ್ಮ ಜೈಲಿಗೆ ಹೊರಟೋದ್ರೆ ಪಾಪ ರತ್ನಮ್ಮನ್ ಮಗ ಒಂಟಿ ಆಗೋಗ್ತಾನೆ ಅಂತ ಕೇಸ್ನ ವಿಡ್ರಾ ಮಾಡ್ಕೊಂಡೆ. ಅದೂ ಅಲ್ದೆ ಹೀಗೆ ವರ್ಮಾ ಅವ್ರ ಫ್ಯಾಕ್ಟ್ರಿಲಿ ಕಳ್ತನ ಆಗಿದೆ ಅಂತ ಹೊರಗೆ ಎಲ್ರಿಗೂ ಗೊತ್ತಾದ್ರೆ ನಮ್ಮ ಮರ್ಯಾದೆನೇ ಅಲ್ವಾ ಹೋಗೋದು. ಆ ಆಂಗಲಲ್ಲೂ ಯೋಚನೆ ಮಾಡಿ ಕೇಸ್ನ ವಿಡ್ರಾ ಮಾಡ್ಕೊಂಡೆ. ನಿನ್ಗೆಷ್ಟು ಮುಂದಾಲೋಚನೆ ಐಶ್ವರ್ಯ. ಅಷ್ಟು ದೂರಾಲೋಚನೆ ಇಲ್ದೇ ಹೋದ್ರೆ ಈ ದುಡ್ಡಿನ ಪ್ರಪಂಚದಲ್ಲಿ ಬದುಕಕ್ಕಾಗಲ್ವಲ್ಲ ಅತ್ತೆ? ನಿಜಾನೇ ಅಮ್ಮ, ನೀನ್ ಹೇಳಿದ್ದು ನಿಜ. ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ಹೀಗೆ ಯೋಚನೆ ಮಾಡೋದು ತುಂಬಾ ಮುಖ್ಯ. ಹೌದಾ? ಅಂತ ಕೆಲಸ ಆಗಿದ್ಯಾ? ಹೌದು ಡ್ಯಾಡಿ. ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಪ್ರಾಣಾಪಾಯ ತಪ್ಪಿದೆ. ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಐಶ್ವರ್ಯ ತಗೊಂಡಿರೋ ನಿರ್ಧಾರದಿಂದ ಇಷ್ಟೆಲ್ಲ ನಡೀತು ಅಂತಾಯ್ತು. ಹೌದು ಮಾವ. ಕೆಲ್ಸ ಹೋಯ್ತು ಅನ್ನೋ ನೋಗಿಂತ ಕಳ್ಳಿ ಅಂತ ಹೆಸರು ಬಂತಲ್ಲ ಅಂತ ಅವಮಾನ ತಡೆಯೋಕ್ಕಾಗ್ದೆ ರತ್ನಮ್ಮ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಕೃಷ್ಣನ್ ದಯೆಯಿಂದ ಅವ್ರಿಗೇನು ಆಗದೆ ಇದ್ದದಕ್ಕೆ ಸರಿ ಹೋಯ್ತು. ಇಲ್ದೇ ಇದ್ರೆ ನಮ್ಮ ಫ್ಯಾಕ್ಟ್ರಿಗೆ ಎಷ್ಟು ಕೆಟ್ಟ ಹೆಸರು ಬರ್ತಿತ್ತು. ಐಶ್ವರ್ಯ, ಅಮ್ಮ ಐಶ್ವರ್ಯ, ಏನ್ ಐಶ್ವರ್ಯ ಇದು? ಏನ್ ನಡೀತು ಅಂತ ಪೂರ್ತಿ ಅರ್ಥ ಮಾಡ್ಕೊಳ್ದೆ ರತ್ನಮ್ಮನ್ ಯಾಕೆ ಕೆಲಸದಿಂದ ತೆಗೆದಾಕ್ದೆ?
ಇದಕ್ಕಿಂತ ಇನ್ನೇನ್ ತಿಳ್ಕೊಬೇಕ್ರಿ? ಸ್ಟೋರಲ್ಲಿ ಇರ್ಬೇಕಾದ ಸ್ಟಾಕು ರತ್ನಮ್ಮನ್ ಮನೇಲಿದೆ ಅಂತಂದ್ರೆ ಏನರ್ಥ? ಅವಳು ಕಳ್ತನ ಮಾಡಿದಾಳೆ ಅಂತ ತಾನೆ? ಅದಕ್ಕೆ ಐಶ್ವರ್ಯ ಅವಳನ್ನ ಕೆಲ್ಸದಿಂದ ತೆಗ್ದಾಕಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ರತ್ನಮ್ಮ ಆ ಥರ ವ್ಯಕ್ತಿ ಅಲ್ಲ ಅತ್ತೆ. ಅವ್ರನ್ನ ತುಂಬಾ ನಂಬೋದು. ಅವ್ರಿಗೆ ಹೀಗೆ ಕಳ್ತನದ ಬುದ್ಧಿ ಇಲ್ಲ. ಯಾರ್ ಬುದ್ಧಿ ಯಾವಾಗ ಹೇಗ್ ಬದ್ಲಾಗುತ್ತೋ ಯಾರಿಗ್ ಗೊತ್ತಮ್ಮ? ಸರಿಯಾಗಿ ಹೇಳಿದ್ರಿ ಅತ್ತೆ. ಯಾರ ಬುದ್ಧಿ ಯಾವಾಗಾದ್ರೂ ಹೇಗಾದ್ರೂ ಬದಲಾಗ್ಬೋದಲ್ವಾ? ಯಾರ ಬುದ್ಧಿ ಹೀಗ್ ಬದ್ಲಾದ್ರೂ ಕೂಡ ರತ್ನಮ್ಮನ್ ಬುದ್ಧಿ ಮಾತ್ರ ಹೀಗೆ ಬದ್ಲಾಗಲ್ಲ ಅತ್ತೆ. ನನ್ಗ ನಂಬಿಕೆ ಇದೆ. ಶ್ಯಾಮ ಅಷ್ಟು ನಂಬಿಕೆಯಿಂದ ಹೇಳ್ತಿರ್ಬೇಕಾದ್ರೆ ರತ್ನಮ್ಮ ಕಳ್ತನ ಮಾಡಿಲ್ಲ ಅನ್ಸುತ್ತೆ. ಅಂದ್ರೆ ಪ್ರತಿದಿನ ನಮ್ಮ ಫ್ಯಾಕ್ಟ್ರಿಲಿ ಶ್ಯಾಮ ಅವಳನ್ನ ನೋಡ್ತಿರ್ತಾಳಲ್ಲ, ಅವಳು ಏನು ಅವಳ ಬುದ್ಧಿ ಏನು ಅಂತ ಇವಳಿಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ವಸಂತ. ರತ್ನಮ್ಮನ್ ಬುದ್ಧಿ ಎಂಥದ್ದು ಅಂತ ಶ್ಯಾಮಂಗ್ ಮಾತ್ರ ಅಲ್ಲ, ನಮ್ಮ ಫ್ಯಾಕ್ಟ್ರಿಲಿ ಎಲ್ರಿಗೂ ಗೊತ್ತಿದೆ ಮಮ್ಮಿ. ಹೌದು, ರತ್ನಮ್ಮನ್ ಒಳ್ಳೆತನದ ಬಗ್ಗೆ ಫ್ಯಾಕ್ಟ್ರಿಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಅವರು ಕಳ್ತನ ಮಾಡಿದ್ದಾರೆ ಅಂದ್ರೆ ಫ್ಯಾಕ್ಟ್ರಿಯಲ್ಲೂ ಯಾರು ಅದನ್ನ ನಂಬಲ್ಲ. ಮತ್ತೆ ಅವಳು ಕಳ್ತನ ಮಾಡಿದಾಳೆ ಅಂತ ಪೊಲೀಸ್ ಯಾಕೆ ನಂಬಿದ್ರು? ನಮ್ ಫ್ಯಾಕ್ಟ್ರಿ ಸ್ಟಾಪ್ ಅವಳ ಮನೇಲಿ ಸಿಕ್ಕಿದ್ದಕ್ಕೆ ತಾನೇ ನಂಬಿದ್ದು. ಕಣ್ಮುಂದೆ ಸಾಕ್ಷಿ ಕಾಣಿಸಿದ್ದಕ್ಕೆ ತಾನೇ ನಂಬಿದ್ದು. ರತ್ನಮ್ಮನ್ ಮೇಲಿರೋ ದ್ವೇಷಕ್ಕೆ ಯಾರಾದ್ರೂ ಹಾಗೆ ಮಾಡಿರ್ಬೋದಲ್ವಾ ಅತ್ತೆ? ಯಾರು ಮಾಡಿರ್ತಾರೆ? ಅಂದ್ರೆ ಯಾರಾದ್ರೂ ಮಾಡೋ ಚಾನ್ಸ್ ಇದೆ ಅಂತ ನಾನು ಹೇಳಿದ್ದು. ಯಾರಾದ್ರೂ ಮಾಡಿರ್ಬೋದು ಅನ್ಕೊಂಡು ಒಬ್ಬ ಕಳ್ಳನ್ ಸಪೋರ್ಟ್ ಮಾಡೋದು ಒಳ್ಳೇದಲ್ಲ ಶ್ಯಾಮ. ನಿಜವಾಗ್ಲೂ ರತ್ನಮ್ಮ ನಿರ್ದೋಷಿ ಆದ್ರೆ ಸಾಕ್ಷಿ ಸಮೇತ ನಿರೂಪಿಸ್ಬೇಕು. ಅದನ್ ಬಿಟ್ಟು ಅವಳ ಮೇಲಿರೋ ಅತಿಯಾದ ನಂಬಿಕೆಯಿಂದ ಅವಳು ನಿರ್ದೋಷಿ ಅಂತ ನಾವ್ ಅಂದ್ಕೋಬಾರ್ದು. ಹಾಗಂದ್ಕೊಂಡು ಅವಳನ್ನ ಮತ್ತೆ ಕೆಲ್ಸಕ್ಕೆ ತಗೊಂಡ್ರೆ ಕಳ್ಳನ್ನ ತಂದು ಫ್ಯಾಕ್ಟ್ರಿಲಿ ಉದ್ಯೋಗಕ್ಕೆ ಇಟ್ಕೊಂಡ ಹಾಗಾಗತ್ತೆ. ಸಿಕ್ಕಿದ್ದೆಲ್ಲ ದೋಚ್ಕೊಳ್ಳೋದಕ್ಕೆ ಲೈಸೆನ್ಸ್ ಕೊಟ್ಟ ಹಾಗಾಗತ್ತೆ. ಅದ್ ಹಾಗಲ್ಲ ಮಮ್ಮಿ, ಆ ರತ್ನಮ್ಮ. ಬೇಡ ಅಖಿಲ್, ಇನ್ನೇನು ಮಾತಾಡ್ಬೇಡ. ಇನ್ನು ಆ ಕಳ್ಳಿನ ವಹಿಸ್ಕೊಂಡು ಯಾರು ಏನು ಮಾತಾಡೋದ್ ಬೇಡ. ಅಂಥ ಕಳ್ಳರನ್ನ ಮೊದ್ಲೇ ದೂರ ಇಡ್ಬೇಕು. ಐಶ್ವರ್ಯ ಮಾಡಿದ್ದು 100% ಕರೆಕ್ಟ್. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಡಿ ಐಶ್ವರ್ಯ. ಸರಿ ಅತ್ತೆ. ಕಣ್ಣು ಮುಂದೆ ಕಾಣಿಸೋದು ಮಾತ್ರನೇ ನಿಜ ಅಂತ ನಂಬೋ ಅಮಾಯಕಿ ವಸಂತ. ಇನ್ನು ಅವಳಿಗೆ ಏನು ಹೇಳಿದ್ರು ಅವಳು ನಂಬಲ್ಲ. ಓಕೆ, ನಡೆದಿದ್ದೇನೋ ನಡೆದೋಯ್ತು. ಐಶ್ವರ್ಯ ಆತರ ಪಟ್ಟಿದ್ರಿಂದ ರತ್ನಮ್ಮನ ಉದ್ಯೋಗ ಹೋಯ್ತು. ಅದಕ್ಕಾಗಿ ಏನೋ ಒಂದಷ್ಟು ಆ ರತ್ನಮ್ಮನ ಕುಟುಂಬಕ್ಕೆ ನಾವು ಆರ್ಥಿಕ ಸಹಾಯ ಮಾಡೋಣ. ದುಡ್ಡು ಸಹಾಯ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ಮಾತ್ರ ಕಳೆಯತ್ತೆ ಮಾವ. ನಡೆದಿರೋ ಅವಮಾನ ಹೋಗಲ್ಲ, ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಬರಲ್ಲ.